ಹೆಂಗೆ ಜೋಪಾನ ಮಡಿಕೋಬೇಕಪ್ಪ ಅಂದರೆ, ಇವಾಗ ತಗೊಂಡೋಗಿದ ತಕ್ಷಣ ಫ್ರಿಜ್ಜಿಗೆ ಇಡೋದು ಮಾಡಬಾರ್ದು. ಆಮೇಲೆ ನೀವು ಯೂಸ್ ಮಾಡ್ತಿರಲ್ಲ ಸ್ಪೂನ್ ಏನೋ ತೊಗೋತಿರಲ್ಲ, ಬಾಟ್ಲಿಂದ ಸ್ಪೂನ್ಗೆ ಹಾಕ್ಕೊಳ್ಳಿ. ತೊಳೆದಿ ಸ್ಪೂನ್ ಇದಕ್ಕೆ ಹೆಜ್ಬೇಡಿ. 1 ಡ್ರಾಪ್ 2 ಡ್ರಾಪ್ ನೀರಿರುತ್ತೆ, ಆ ನೀರು ಇದಕ್ಕೆ ಬಿದ್ದರೆ ಕೆಟ್ಟೋಗುತ್ತೆ. ಅಂದರೆ ಹುಳಿ ಬರೋದು, ನೊರೆ ಬರೋದು, ಗಟ್ಟಿ ಆಗೋದು ಆಗುತ್ತೆ. ಯಾಕೆಂದರೆ ಇದಕ್ಕೆ ಯಾವುದೇ ಕೆಮಿಕಲ್ಸ್ ಹಾಕಿರಲ್ಲ, ಫಿಸರ್ವೇಟಿವ್ ಹಾಕಿರಲ್ಲ, ಮತ್ತು ಏನು ಪ್ರೊಸೆಸ್ ಮಾಡಿರಲ್ಲ. ಅಂದರೆ ಹೀಟ್ ಪ್ರೊಸೆಸ್ ಮಾಡ್ತಾರೆ, ಕಾಯಿಸ್ತಾರೆ ಜೇನುತುಪ್ಪನ. ಆ ಕಾಯಿಸ್ಬಿಟ್ಟು ಬಾಟ್ಲಿಂಗ್ ಮಾಡ್ತಾರೆ. ಆ ಥರ ಮಾಡೋದ್ರಿಂದ ಇದರಲ್ಲಿರೋ ನ್ಯೂಟ್ರಿಷನ್ ವ್ಯಾಲ್ಯೂ ಎಲ್ಲ ಹಾಳಾಗ್ಬಿಡುತ್ತೆ. ಸೊ ಇದು ರಾ ಹನಿ ಅಂತೀವಿ. ಕಂಪ್ಲೀಟ್ಲಿ ಹೆಂಗೆ ಬರುತ್ತೋ ಒಂದು ಬಟ್ಟೆ, ಹನಿ ಕ್ಲಾತ್ ಬಟ್ಟೆ ಬರುತ್ತೆ, ಅದ್ರಲ್ಲಿ ಫಿಲ್ಟ್ರ್ ಮಾಡಿ ಕ್ಲೀನಾಗಿ ಬಾಟ್ಲಿಂಗ್ ಮಾಡೋದು. ಸೋಸ್ಬಿಟ್ಟು ಸ್ವಲ್ಪ ಹುಳ ಮೆಣ ಎಲ್ಲ ಇರುತ್ತೆ, ಅದೆಲ್ಲ ತೆಗೆದ್ಬಿಟ್ಟು ಬಾಟ್ಲಿಂಗ್ ಮಾಡ್ತೀವಿ. ಅದಕ್ಕೆ ಈ ಜೇನುತುಪ್ಪನ ನಾವೇನಪ್ಪ ಅಂದರೆ ಈ 3, ಒಂದು ನೀರು ಬೀಳಿಸ್ಬಾರ್ದು, ಒಂದು ಫ್ರಿಜ್ಜಿಗೆ ಮಾಡಬಾರ್ದು, ಇನ್ನೊಂದ್ಸತಿ ಕ್ಯಾಪ್ ಓಪನ್ ಮಾಡ್ತೀರಾ. ಕ್ಯಾಪ್ ಓಪನ್ ಮಾಡಿ ಹಿಂಗೆ ಬಿಟ್ಬಿಟ್ಟು ಅರ್ಧ ಗಂಟೆ 1 ಅವರ್ ಬಿಟ್ಬಿಡ್ತೀರಾ, ಎಲ್ಲ ಮಾಯ್ಶ್ಚರ್ ಆ್ಯಡ್ ಆಗುತ್ತೆ. ಸೊ ಆ ಥರ ಮಾಡಬಾರ್ದು. ನೀವು ತೊಗೊಂಡ್ರಾ ಕಂಪ್ಲೀಟ್ಲಿ ಹಿಂಗೆ ಕ್ಯಾಪ್ ಹಾಕ್ಬಿಟ್ಟು ಟೈಟ್ ಮಾಡಿಬಿಟ್ಟು ಬಿಟ್ಬಿಡ್ಬೇಕು. ಸ್ಪೂನ್ಗೆ ಹಾಕೊಂಡು ಸ್ಪೂನ್ ತಿನ್ನಬೇಕು ಒಂದು. ಮತ್ತು ತೊಗೊಂಡಿದ ತಕ್ಷಣ ಇಮಿಡಿಯೇಟ್ಲಿ ಕ್ಯಾಪ್ ಹಾಕ್ಬಿಟ್ಟು ಟೈಟ್ ಮಾಡಬೇಕು, ಗಾಳಿ ಒಳಗೆ ಹೋಗ್ದಂಗೆ ನೋಡ್ಕೋಬೇಕು. ಸೊ ಯಾಕೆ ಅಂದರೆ ಇದಕ್ಕೆ ಕೋಲ್ಡ್ ಆದರೆ ಆಗಲ್ಲ ಜೇನುತುಪ್ಪಕ್ಕೆ, ಮಾಯ್ಶ್ಚರ್ ಆ್ಯಡ್ ಆದರೆ ಅದು ತನ್ನ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ಥರ ಆಗ್ದಂಗೆ